ಹೋಗೋಣ. ಅಂದ್ರೆ ನಾನು ಕಂಪ್ನಿ ಕೊಡ್ತೀನಿ ಅಷ್ಟೇ. ನಿಮಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಅಂತ ಹೇಳ್ತಾ ಇದ್ರಿ, ಅಂಥದ್ರಲ್ಲಿ ನೀವೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದೀರಾ. ನನಗಿವತ್ತು ಏನೇ ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಎಲ್ಲ ಕ್ಯಾನ್ಸಲ್ ಮಾಡ್ಕೋತೀನಿ. ನಿಮ್ಮ ಜೊತೆ ದೇವಸ್ಥಾನಕ್ಕೆ ಬಂದೇ ಬರ್ತೀನಿ. ಸರಿ, ಹಾಗಾದ್ರೆ ಹೋಗೋಣವಾ? ಶೋರ್, ಬನ್ನಿ. ಅಮ್ಮ ಅಮ್ಮ ಅಮ್ಮ, ಏನು ಅಮ್ಮ ಬಾರಮ್ಮ ಇಲ್ಲಿ. ಅಡ್ಗೆ ಮಾಡ್ತಿದ್ದೀನಿ, ಏನು ಹೇಳೋ? ಅಮ್ಮ ಬಾರಮ್ಮ ಇಲ್ಲಿ. ಯಾಕೋ ಕೂಗಾಡ್ತಾ ಇದ್ಯಾ? ಅಮ್ಮ, ನಮ್ಮ ಕುಲದೇವ್ರಿ ಅದಮ್ಮ. ಈ ಪ್ರಶ್ನೆ ಇವಾಗ ಯಾಕೆ ಕೇಳ್ತಾ ಇದ್ಯಾ? ನಮ್ಮ ಕುಲದೇವರು ನಾಗರಾಜ ತಾನೆ? ಅದು ನಿನಗೆ ಗೊತ್ತಿರೋದೇ ತಾನೆ. ಚಾಮುಂಡೇಶ್ವರಿ ಆರಾಧನೆನೂ ಮಾಡ್ತಿರ್ತೀವಿ. ಯಾಕೆ ಕೇಳ್ತಾ ಇದ್ಯಾ? ಅದು ಅಮ್ಮ, ಕನ್ಸಲ್ಲಿ ಶಿವನ್ ವಿಗ್ರಹ ಬಂದ್ರೆ ಅದು ಒಳ್ಳೇದಾ ಕೆಟ್ಟದಾ? ಏ, ಅದ್ರಲ್ಲಿ ಏನೋ ಒಳ್ಳೇದೇ ತಾನೆ. ಅಂತಿಂತ ವಿಗ್ರಹ ಅಲ್ಲಮ್ಮ ಅದು. ಹಾಗಲ್ಲಮ್ಮ, ಯಾವುದಕ್ಕೂ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕೇಳಿದೆ ಅಷ್ಟೇ. ನೋಡೋ, ನೀನೇನಾದ್ರೂ ಬೈಕ್ ಏನು ಮನ್ಸಲ್ಲಿ ಇಟ್ಕೊಂಡಿದ್ರೆ ಅದೆಲ್ಲ ಈಡೇರುತ್ತೆ ಅಂತ ಕಣೋ. ನೀನು ಏನು ಚಿಂತೆ ಮಾಡಬೇಡ, ಎಲ್ಲ ಒಳ್ಳೇದೇ ಆಗೋ ಕಾಲ ಬಂದಿದೆ. ಥ್ಯಾಂಕ್ಸ್ ಅಮ್ಮ. ನನ್ನ ಬೈಕೆ ಈಡೇರುತ್ತೆ ಅಂದರೆ ಶಿವಾನಿ ನಂಗೆ ಸಿಗ್ತಾಳೆ ಅಂತ ಅರ್ಥನಾ? ಅವಳು ನನಗೆ ಸಿಕ್ಕಿದ್ರೆ ನನಗೆ ಬೇರೆ ಏನು ಬೇಡ. ಅವಳು ನನಗೆಲ್ಲದಕ್ಕಿಂತ ಮುಖ್ಯ. ನನ್ನ ಮನಸ್ಸಲ್ಲಿರೋದು ನೆರವೇರಬೇಕು ಅಂದರೆ ಅವಳು ನನಗೆ ಸಿಗಬೇಕು. ಅದು ಅವ್ರಿಗೆ ಗೊತ್ತೇ ಆಗದಿರೋ ಥರ ನಮ್ಮ ಬದುಕೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ನಮ್ಮ ಮನಸ್ಸಲ್ಲಿ ಅವರೇ ಇರ್ತಾರೆ. ಅವ್ರು ಹೇಳಿದ್ದೆಲ್ಲ ಸರಿ ಅನ್ಸುತ್ತೆ. ಯಾಕೆ ನಂಬಿಕೆ ಬರ್ತಿಲ್ವಾ? ಇಲ್ಲ, ನಂಬಿಕೆ ಬರ್ತಾ ಇಲ್ಲ. ನಂಬಿಕೆ ಬರ್ದಿದ್ರೆ ಏನಂತ, ಈಗ ನಾನು ನಿಮ್ಮ ಜೊತೆ ಬರ್ತೀನಲ್ಲ, ಆಗ ಗೊತ್ತಾಗುತ್ತೆ. ಇದು ಹೇಗೆ ಸಾಧ್ಯ ಆಯಿತು? ಹಾಗಾದರೆ ತ್ರಿವಿಕ್ರಮ್ ನನ್ನ ಮಾತನ್ನ ಗಂಭೀರವಾಗಿ ತಗೊಂಡಿದ್ದಾನಾ? ಹೋಗೋಣ, ಬನ್ನಿ. ಹೌದು ದೇವ್ರೆ, ಅಷ್ಟೇ ಕೇಳ್ಕೊಳ್ಳೋದು ನಾನು. ನನ್ನ ಆದಿಶೇಷ ನನಗೆ ಬೇಗ ಸಿಗಬೇಕು. ನನಗೆ ಕರುಣೆ ತೋರಿಸು. ಅದಕ್ಕೊಂದು ಸರಿಯಾದ ಸಮಯ ಸಂದರ್ಭ ಬರೋ ಥರ ಮಾಡು ದೇವ್ರೆ. ಸೊ ಶಿವನ್ ಅವರೇ, ನಿಮ್ಗೆ ತುಂಬಾ ಇಷ್ಟವಾಗಿರೋದು ಅಂದ್ರೆ ಏನು? ಹೇಳಂಗಿಲ್ಲ. ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾಳೆ, ಪ್ರಾರ್ಥನೆ ಮಾಡ್ಕೊಂಡಿರೋದನ್ನ ಬೇರೆ ಯಾರ ಹತ್ರನೂ ಹೇಳ್ಕೋಬಾರ್ದಂತೆ. ಹೇಳ್ಕೊಂಡ್ರೆ ಅದು ನೆರವೇರಲ್ವಂತೆ. ಈ ವಿಷಯ ನಮ್ಗೆ ಗೊತ್ತೇ ಇರಲಿಲ್ಲ. ನನಗೆ ನಿಮ್ಮ ಜೊತೆ ಇದ್ರೆ ಏನಾದ್ರೂ ಒಂದು ಹೊಸ ಕಲಿತಾನೆ ಇರ್ತೀನಿ ನಾನು. ಅದಕ್ಕೆ ನನಗೆ ತುಂಬಾ ಇಷ್ಟ ಆಗಿರೋದು. ಅದು ಮನೆಗೆ ಬಂದು ಹೋದ್ರೆ ಅದನ್ನ ಕ್ಯಾಶುವಲ್ ವಿಸಿಟ್ ಅಂತ ಅನ್ಕೋಬಹುದು. ಯಾಕೆಂದ್ರೆ ಮನೇಲಿ ಎಲ್ಲರೂ ಇರ್ತೀವಿ, ಬರ್ತಾಳೆ, ಮಾತಾಡ್ಕೋತಾಳೆ, ಹೋಗ್ತಾಳೆ. ಆದ್ರೆ ಇದು ದೇವಸ್ಥಾನ ತನಕ ಬಂದಿದೆಯಲ್ಲ ಯಜಮಾನ್ರೆ. ನನ್ನ ಮಗ ದೇವಸ್ಥಾನಕ್ಕೆ ಹೋಗೋನೇ ಅಲ್ಲ. ಇವತ್ತು ದೇವಸ್ಥಾನಕ್ಕೆ ಬಂದಿದ್ದಾನೆ ಅಂದ್ರೆ ಅದು ಖಂಡಿತ ಇವಳೇ ಕಾರಣ, ಡೌಟೇ ಇಲ್ಲ. ಈಗ ಏನ್ ಮಾಡೋದು ಯಜಮಾನ್ರೆ? ಇಂಥ ವಿಷಯದಲ್ಲಿ ನಾವು ಆತರ ಪಡಬಾರ್ದು, ಯಾವ ತಪ್ಪನ್ನು ಮಾಡಬಾರ್ದು. ಅವರಿಬ್ಬರು ನಡುವೆ ಇರೋದು ಸ್ನೇಹನ ಪ್ರೀತಿನ ನಮಗೆ ಸರಿಯಾಗಿ ಗೊತ್ತಿಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡೋಣ,
ನಾಳೆನೂ ನಮ್ಮ ಮನೆಗೆ ಊಟಕ್ಕೆ ಬನ್ನಿ. ನಾಳೆನಾ? ಬೇಡ ತ್ರಿವಿಕ್ರಮ್, ಯಾಕೆ? ಬೇಜಾರು ಮಾಡ್ಕೋಬಿಡಿ. ಬೇರೆ ಯಾವತ್ತಾದರೂ ಬಂದೇ ಬರ್ತೀನಿ. ಯಾಕೆ ನಾಳೆ ಏನಾದರೂ ಕೆಲಸ ಇದೆ ನಿಮಗೆ? ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮೀಟಿಂಗ್ ಇದೆ, ಅದಕ್ಕೆ. ಸರಿ, ಹಾಗಿದೆ. ಸರಿ, ಹೊರಡೋಣವಾ? ಯಾ ಶೋರ್. ಆಕೆ ಹಿಂದೆ ಸುತ್ತಾಡುತ್ತಿರುವನು ಎಂದರೆ ನೀನು ಅದರ ಬಗ್ಗೆ ಗಮನ ಹರಿಸಬೇಕು. ಆಕೆ ನಿನ್ನ ಮನೆಗೆ, ನಿನ್ನ ಕುಟುಂಬಕ್ಕೆ, ನಿನ್ನ ಬಳಿ ಇರುವ ನಾಗಮಣಿಗೆ, ನಿನ್ನ ಶಕ್ತಿಯನ್ನ ಕಾಪಾಡೋದಕ್ಕೆ ಗುಣಲಕ್ಷಣಗಳು ಆಕೆ ಬಳಿ ಇದೆಯಾ ಅನ್ನೋದನ್ನ ನಾನು ಪರೀಕ್ಷೆ ಮಾಡಬೇಕು. ಅದಕ್ಕೇನ್ ಮಾಡ್ಬೇಕು ಗುರುಗಳೇ? ಅದೆಲ್ಲವನ್ನು ತಿಳಿದುಕೊಳ್ಳಲು ನನಗೆ ಹಸ್ತರೇಖೆ ಬೇಕು. ಹಸ್ತರೇಖೆ? ಯಾರ್ದು ಗುರುಗಳೇ? ಶಿವಾನಿಯ ಹಸ್ತರೇಖೆ. ದಿಗ್ವಿಜಯ, ಅದು ನಿನ್ನಿಂದ ನನ್ನ ಕೈ ಸೇರಬೇಕು. ಅದು ನನ್ನ ಕೈ ಸೇರಿದರೆ ಅವಳು ನಿನ್ನ ಮಗನಿಗೆ ಹೊಂದುತ್ತಾಳೋ ಇಲ್ಲವೋ ಎನ್ನುವುದನ್ನು ನಾನು ಸ್ಪಷ್ಟಪಡಿಸುತ್ತೇನೆ. ಏನಪ್ಪ, ನಿನ್ನ ಮಗನ ಮೇಲೆ ನಿಂಗೆ ಡೌಟಾ? ಚಿಟ್ಗೆ ಹೊಡೆಯೋಷ್ಟನ್ನು ಮಾಡಿ ಮುಗಿಸ್ಬಿಡ್ತೀನಿ. ಆದರೆ ಒಂದು ವಿಷಯ ಕಣ, ಇದು ಸರ್ಪ್ರೈಸ್ ಆಗಿರ್ಬೇಕು. ಯಾರಿಗೂ ಈ ವಿಷಯದ ಬಗ್ಗೆ ಗೊತ್ತಾಗಬಾರ್ದು. ನೀನೇನು ತಲೆ ಕೆಡಿಸ್ಕೊಬೇಡಪ್ಪ, ನೀನು ಅದನ್ನು ಮರ್ತ್ಬಿಡು. ನನಗೆ ಹೇಳಾಯ್ತಲ್ಲ, ಕೆಲಸ ಆಯಿತು ಅಂತಲೇ ಅನ್ಕೋ. ಇದೇ ಗೋಳಾಗೋಯ್ತು. ಏಯ್, ಏನೇ ರಾಮಾಯಣ ನಿಂದು? ಏನೋ ತ್ರಿಶೂಲ್ ಕೆಲಸ ಮಾಡಕ್ಕೆ ಕೊಟ್ರೆ ಅದಕ್ಕೂ ಅಡ್ಬಾಯ್ ಆಗ್ತಲ್ಲ. ಯಾವ ತ್ರಿಶೂಲ್ ಹೊರಡೋ ನೀನು. ಇದೇ ತರ ಮಾತಾಡಿ ಮಾತಾಡಿ ಅಪ್ಪ ಮಗನ ನೆನ ಸಾಯಿಸ್ಬಿಡ್ತೀರಾ. ನಿನ್ನನ್ನೆಲ್ಲ ಸಾಯಿಸಕ್ಕಾಗತ್ತೆ? ನೀನು ಮಾತಾಡಿ ನಮ್ಮನ್ನು ಸಾಯಿಸ್ತಾ ಇದ್ದ ಅಷ್ಟೇ. ನಮಸ್ಕಾರ ಮೇಡಮ್. ನಿಮ್ಮನ್ನೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹಾ, ಎಷ್ಟು ಚೆನ್ನಾಗಿದೆ ಹಬ್ಬದ ವಾತಾವರಣ. ಇವತ್ತು ಏನಾದರೂ ಹಬ್ಬ ಇದೆಯಾ? ಇಲ್ವಲ್ಲ. ಹಬ್ಬ ಇದ್ದಿದ್ರೆ ನಮ್ಮಮ್ಮ ನನ್ನನ್ನು ಆಚೆನೇ ಕಳಿಸ್ತಾ ಇರಲಿಲ್ಲ ನೋಡಿ. ಏನು ಮೇಡಮ್, ಏನು ಸ್ಪೆಷಲು? ಹಬ್ಬ ಅನ್ನೋ ಭಾವನೆ ಮನ್ಸಿಗೆ ಬಂದ್ರೆ ಸಾಕು. ಖುಷಿಯಾಗಿದ್ರೆ ದಿನಾನು ಹಬ್ಬನೇ. ಕರೆಕ್ಟ್ ಮೇಡಮ್, ಕರೆಕ್ಟ್. ಮೇಡಮ್, ನನಗೇನಾದ್ರೂ ತುಂಬಾ ಖುಷಿ ಆದ್ರೆ ಈ ತರ ಒಂದ್ ಕಡೆ ಕೂತ್ಕೊಂಡು ಕೆಲಸ ಎಲ್ಲ ಮಾಡಕ್ ಆಗೋದಿಲ್ಲ ನನ್ನ ಕೈಲಿ. ಅಂದ್ರೆ ಆಚೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡ್ ಬರ್ತೀನಿ, ಬೈಕ್ ತಗೊಂಡು ಹಂಗೆ ಒಂದ್ ರೌಂಡ್ ಸ್ಪೀಡಾಗಿ ಝೊಯ್ ಅಂತ ಹೋಗಿ ಬರ್ತೀನಿ. ಈ ತರ ಏನಾದ್ರೂ ಅಡ್ವೆಂಚರಸ್ ಆಗಿ ಮಾಡ್ತಾ ಇರ್ಬೇಕು, ಅವಾಗ ನನಗೆ ಖುಷಿ ಆಗೋದು. ನಿಮ್ ಇಷ್ಟ ನಿಮ್ಗೆ, ನನ್ನ ಇಷ್ಟ ನನಗೆ. ನನಗೆ ರಂಗೋಲಿ ಬಿಡಿಸೋದು ಅಂದ್ರೆ ತುಂಬಾ ಇಷ್ಟ. ಓಹೋ, ಸರಿ ಆಯ್ತು ಮೇಡಮ್, ನೀವು ಹೇಳೋದು ತಪ್ಪೇನಲ್ಲ. ಹಾಕಿ, ರಂಗೋಲಿ ಹಾಕಿ. ತುಂಬಾ ಚೆನ್ನಾಗಿದೆ, ಕಲರ್ ರಂಗೋಲಿ ನಿಮ್ ತರನೇ. ಅಲ್ಲಿ ಕೆಂಡ ಕಟ್ಟಿಕೊಂಡಂತಲ್ಲವೇ? ತಪ್ಪು. ನನ್ನ ಮೊಮ್ಮಗ ಅವಳನ್ನು ಮದುವೆಯಾದ್ರೆ ಮಗ್ಗಲಲ್ಲಿರುವ ಕೆಂಡವಾಗುವುದಿಲ್ಲ, ಮಗ್ಗಲಲ್ಲಿರುವ ಮಲ್ಲಿಗೆ ಹೂವಾಗುತ್ತಾಳೆ. ನನ್ನ ಮೊಮ್ಮಗ ಏನೇ ತಪ್ಪು ಮಾಡಿದ್ರು ಅವನಿಗೆ ಶಿಕ್ಷೆಯಾಗುವುದಿಲ್ಲ, ಸಾವು ಬರುವುದಿಲ್ಲ. ಅವನ ಬಳಿ ನಾಗಮಣಿ ಇದ್ದರೆ ಅವಳು ನಾಗಲೋಕವನ್ನೇ ಎದುರು ಹಾಕಿಕೊಂಡು ತನ್ನ ಗಂಡನ ಪ್ರಾಣವನ್ನು ಕಾಪಾಡುತ್ತಾಳೆ. ಒಂದು ಕಡೆ ನಾಗಮಣಿಯ ಶಕ್ತಿ, ಇನ್ನೊಂದು ಕಡೆ ನಾಗಿನಿಯ ಶ್ರೀರಕ್ಷೆ. ಎರಡು ನನ್ನ ಮೊಮ್ಮಗನನ್ನು ಕಾಪಾಡುತ್ತವೆ. I'm sorry. Calm down. ಯಜಮಾನ್ರೆ, ಮೊದಲೇ ಅವನು ಹಿಡಿಯೋಕ್ಕಾಗ್ತಾ ಇಲ್ಲ. ನೀವು ಇಷ್ಟೆಲ್ಲ ಹೋಗ್ಬಿಟ್ರೆ ಅವನಷ್ಟೇ. ನಾನು ಸುಮ್ಮನೆ ಹೊಗಳ್ತಾ ಇಲ್ಲ ನಂದೀಶ.
ಅಚ್ಚುಕಟ್ಟ ಕೆಲಸ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡಲೇಬೇಕು. ಸರಿ ಯಜಮಾನ್ರೆ, ನಾನು ಬರ್ತೀನಿ. ಯಜಮಾನ್ರೆ, ನಾನು ಒಂದು ತಪ್ಪು ಮಾಡಿದ್ದೀನಿ. ನಿಮ್ಮಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ನಾನು ದಯವಿಟ್ಟು ಕ್ಷಮಿಸ್ಬಿಡಿ ಯಜಮಾನ್ರೆ. ಅಂತಿದ್ದೆ, ಆದರೆ ಚಿಕ್ಕ ಯಜಮಾನ್ರೆ ನಿಮಗೆ ಹೇಳೋದು ಬೇಡ ಅಂತ ನನ್ನ ತಡೆದ್ರು. ನಿಮಗೆಲ್ಲಿ ವಿಷಯ ಗೊತ್ತಾಗೋದ್ರೆ ನೀವು ಬೈತೀರಾ, ಬೇಜಾರು ಮಾಡ್ಕೋತೀರಾ ಅಂತ ಸತ್ಯನ ನಿಮ್ಮಿಂದ ಮುಚ್ಚಿಡಕ್ಕೆ ಹೇಳಿದ್ರು. ಯಜಮಾನ್ರೆ, ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಗಿಲ್ಟ್ ಕಾಡ್ತಿರತ್ತೆ. ಇವಾಗ ನೋಡಿ, ಎಲ್ಲ ಸತ್ಯನ ನಿಮ್ಗೆ ಹೇಳ್ಬಿಟ್ನಲ್ಲ, ನನಗೆ ಸಮಾಧಾನ ಆಯಿತು. ದಯವಿಟ್ಟು ಕ್ಷಮಿಸಿ ಯಜಮಾನ್ರೆ. ಪರವಾಗಿಲ್ಲ. ಪರವಾಗಿಲ್ಲ, ಕುಡಿ. ಕೊಡಿ, ಆಮೇಲೆ ಕುಡಿತೀನಿ. ಈಗಲೇ ನನ್ನ ಕಣ್ಮುಂದೆನೇ ಕುಡಿಬೇಕು. ತಗೋ. ಯಾಕೆ ಡ್ಯಾಡ್? ಪ್ರಶ್ನೆ ಬೇಡ, ಕುಡಿ ಅಂದೆ. ಇದು 3ನೇ ಸಲ ಚೂರ್ಣ ಹಾಕಿರೋ ಹಾಲು. ಕುಡಿ, ಎಲ್ಲ ಸರಿ ಹೋಗುತ್ತೆ. ಮೊನ್ನೆ ತ್ರಿಶೂಲ್ಕಲ್ಲಿ ಕೊಟ್ಟು ಕಳಿಸಿದ್ನಲ್ಲ, ಆ ಹಾಲು ಕುಡಿದ್ಯಾ? ಇನ್ನೇನೇನೋ ಆಗ್ತೀಯ ಅನ್ಕೊಂಡಿದ್ದೆ, ಆದರೆ ನೀನು ತುಂಬ ಬೇಜಾರು ಮಾಡ್ತಾ ಇದೀಯ. ನಾನು ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ಕಣ. ನನ್ನ ಅಪ್ಪ ಅನ್ಕೋಬೇಡ, ನಿನ್ನ ಫ್ರೆಂಡ್ ಅಂತ ಅನ್ಕೋ. ಏನೇ ವಿಷಯ ಇದ್ರು ಅದು ನನ್ನ ಹತ್ರ ಹೇಳು. ಸಾರಿ ಡ್ಯಾಡ್, ಹಾಲು ಕುಡಿಯೋದು ಮುಖ್ಯವಾದ ವಿಷಯ ಅಲ್ಲ ಅನ್ಕೊಂಡು ಸುಳ್ಳು ಹೇಳ್ಬಿಟ್ಟೆ. ನಿನ್ನ ಜೀವನಕ್ಕೆ ಏನು ಮುಖ್ಯ ಅಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕಣು. ನೋಡು, ಇನ್ಮೇಲೆ ನನ್ನಿಂದ ಏನು ಮುಚ್ಚಿಡ್ಬೇಡ. ಇಷ್ಟೊತ್ತಾದ್ರೂ ಈ ಕಡೆ ಬಂದಿಲ್ವಲ್ಲ, ಯಾಕೆ? ಈ ಜಗತ್ತಲ್ಲಿ ವೇಟ್ ಮಾಡೋದು ಕೆಲಸ ಇದೆಯಲ್ಲ, ಅದರಷ್ಟು ಟಫೆಸ್ಟ್ ಜಾಬೇ ಇಲ್ಲ ಅನ್ಸುತ್ತೆ. ಯೂಶಲಿ ಇದೇ ದಾರಿಯಲ್ಲಿ ಬರ್ತಾ ಇದ್ರು. ಕಾಲ್ ಮಾಡೋಣ ಅಂದ್ರೆ ಇರೋದು ಅವ್ರ ಮ್ಯಾನೇಜರ್ ನಂಬರು. ಅವ್ರಿಗೆ ಕಾಲ್ ಮಾಡಿ ಶಿವಾನಿ ಅವ್ರಿಗೆ ಫೋನ್ ಕೊಡಿ ಅಂದ್ರೆ ಚೆನ್ನಾಗಿರಲ್ಲ. ಏನ್ ಮಾಡೋದು? ನನ್ನಿಷ್ಟಗಳು ತ್ರಿವಿಕ್ರಮ್ಗೂ ಇಷ್ಟನಾ? ನಾಗಗಳಿಗೆ ಸ್ವಚ್ಛಂದವಾದ ಪರಿಸರದಲ್ಲಿ ಓಡಾಡೋದು ಅಂದರೆ ಇಷ್ಟ. ತ್ರಿವಿಕ್ರಮ್ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ಅಂದರೆ ಇವನು ಹಲೋ, ಏನ್ರಿ ಏನೋ ಮಾತಾಡ್ತಾನೆ ಇಲ್ಲ? ನೀವು ನನಗೆ ಕೇಳಿಸ್ಕೊಳಕ್ ಮಾತ್ರ ಪರ್ಮಿಷನ್ ಕೊಟ್ಟಿರೋದು, ಮಾತಾಡಕ್ಕಲ್ಲ. ಸಾರಿ ರೈಟ್ ಪ್ಲೀಸ್ ಮಾತಾಡಿ. ಏನಿಲ್ಲ ನೋಡಿ, ಇದು ಮೋಸ ತಾನೆ. ನಾನು ಮಾತಾಡಿದ್ಮೇಲೆ ನೀವು ಮಾತಾಡಲೇಬೇಕು. ಈ ಹುಡುಗಿರೇ ಹೀಗೆ. ಏನು ಹುಡುಗಿರೇ ಹೀಗೆ? ನಾವೇನ್ ಅದ್ಭುತ, ಅತಿ ಅದ್ಭುತ. ನಾನು ಬಯಸಿದ್ದು ಇದರಲ್ಲೇ ಇದೆ. ಈ ಹುಡುಗಿ ನನ್ನ ಮೊಮ್ಮಗನಿಗೆ ಸರಿಯಾದ ಜೋಡಿ. ಈ ಹುಡುಗಿಯ ಜೊತೆ ನನ್ನ ಮೊಮ್ಮಗ ಸೇರಿದ್ರೆ ಅವನ ಭವಿಷ್ಯ ಉಜ್ವಲವಾಗುತ್ತೆ. ಇವನು ನನ್ನ ಆದಿಶೇಷ ಅಲ್ಲ ಅಂದ್ರೆ ಇವನ್ ಬೆನ್ನಲ್ಲಿರೋ ಮಚ್ಚೆ, ಇವನ್ ನಡವಳಿಕೆಯಲ್ಲಿ ಸಿಕ್ಕ ಆದಿಶೇಷನ್ ಸುಳಿವು ಎಲ್ಲ ಏನು ಹಾಗಾದ್ರೆ? ಶಿವಾನಿ ಅವರೇ, ವಾಟ್ ಹ್ಯಾಪನ್ಡ್? ಯಾಕೆ ಸಡನ್ ಆಗಿ ಡಲ್ ಆಗ್ಬಿಟ್ರಿ? ಏನಿಲ್ಲ,
ಇಷ್ಟು ದಿನದ ನನ್ನ ಕನಸೆಲ್ಲ ಸುಳ್ಳ? ನನ್ನ ಆದಿಶೇಷ ನನಗೆ ಸಿಗೋದೇ ಇಲ್ವಾ? ರೀ ಶಿವಾನಿ ಅವರೇ, ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ನನಗೆ ನೀವು ಯಾವುದೋ ವಿಷಯದ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ ಅಂತ. ಏನಾಯಿತು? ಏನಿಲ್ಲ ಅಂತ ಹೇಳಿದ್ನಲ್ಲ. ಕಾಂಟ್ಯಾಕ್ಟ್ ಲೆನ್ಸಸ್ ಎಲ್ಲೋ ಕಾಣಿಸ್ತಾ ಇಲ್ಲ. ಲೆನ್ಸಾ? ಯೂಶಲಿ ನಾನು ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ತೀನಿ, ನೀವು ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ. ಇಲ್ಲ ಎಲ್ಲೋ ಇರಬೇಕು, ಹುಡುಕ್ತೀನಿ. ಅಂದರೆ ಇವನ್ ಕಣ್ಣಲ್ಲಿ ಬಿಂಬ ಕಾಣಿಸ್ದೇ ಇರೋದಕ್ಕೆ ಕಾರಣ ಇದೇನಾ? ನನ್ನ ಮತ್ತೆ ಆದಿಶೇಷನ್ ನಡುವೆ ಈ ಗಾಜಿನ ಪದರ ಅಡ್ಡ ಆಯ್ತಾ? ಅರ್ಥ ಆಗ್ತಾ ಇಲ್ವಲ್ಲ, ಮತ್ತೆ ಪರೀಕ್ಷೆ ಮಾಡಿ ನೋಡಲೇಬೇಕು. ಸರಿ, ಹಾಗಾದ್ರೆ ನಾನು ಬರ್ತೇನೆ. ಶಿವಾನಿ ಅವರೇ, ಒಂದು ನಿಮಿಷ. ಏನಂದ್ರೆ ನನಗೂ ನನ್ನ ಫೋನ್ಗೂ ಒಂದು ಜಾಬ್ ಬೇಕಾಗಿತ್ತು. ಅಪ್ಲೈ ಮಾಡಕ್ಕೆ ನಿಮ್ಮ ಹತ್ರ ವೇಕೆನ್ಸಿ ಇದೆಯಾ ಅಂತ. ಹಾ? ಅಂದರೆ ಅಪ್ಲಿಕೇಶನ್ ಅಂದರೆ ನಿಮ್ಮ ಫೋನ್ ನಂಬರ್. ಓಹೋ, ಸರಿ ತಗೊಳ್ಳಿ. ನನ್ನ ನಂಬರ್ ನಿಮ್ಮ ಹತ್ರ ಇರಬೇಕಲ್ವಾ? ಅದು ನನ್ನ ಹತ್ರ ಇರೋದು ನಿಮ್ಮ ಮ್ಯಾನೇಜರ್ ನಂಬರು, ಪರ್ಸನಲ್ ನಂಬರ್ ನನ್ನ ಹತ್ರ ಇಲ್ವಲ್ಲ. ಸರಿ, 98-450. ನಿನ್ನ ಮನೆತನದ ಕೀರ್ತಿಯನ್ನು ಹೆಚ್ಚಿಸುತ್ತಾಳೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನ ಬಳಿ ಇರುವ ನಾಗಮಣಿಯನ್ನು ಕಾಪಾಡುತ್ತಾಳೆ. ನಿನ್ನ ಮಗ ಅವಳನ್ನು ಮದುವೆಯಾದ ಮರುಕ್ಷಣವೇ ಅವನ ಶಕ್ತಿ ಇಮ್ಮಡಿಯಾಗುತ್ತದೆ. ಎಲ್ಲರ ಭವಿಷ್ಯಕ್ಕಾಗಿ, ನಿನ್ನ ಮುಂದಿನ ಏಳಿಗೆಗಾಗಿ ಈ ಸಂಬಂಧವನ್ನು ಒಪ್ಪಿಕೋ. ಸರಿ ಗುರುಗಳೇ, ನಾನು ಶಿವಾನಿಂಗ್ ಕರೆಸಿ ಮಾತಾಡ್ತೀನಿ. ಹಾಗೆ ನನ್ನ ಮಗನ ಹತ್ರನೂ ಮಾತಾಡ್ತೀನಿ. ಒಂದು ವಿಚಾರ ಎಚ್ಚರದಲ್ಲಿರಿ ದಿಗ್ವಿಜಯ. ನಾನು ಕೊಟ್ಟ ಗಡುವು ಸಮೀಪಿಸುತ್ತಿದೆ. ಅಷ್ಟರಲ್ಲೇ ಎಲ್ಲ ಇತ್ಯರ್ಥವಾಗಬೇಕು. ಆಗ್ಲಿ ಗುರುಗಳೇ. ವಿಜಯ್ ಭವ. ಅವರಿಬ್ರು ಹೇಗೆ ನಿಂತಿದ್ರು ಅಂದ್ರೆ ಒಂದ್ ವಿಷಯ ಅಂತೂ ಅರ್ಥ ಆಗುತ್ತೆ, ಲವ್ವರ್ಸ್ ತರ ನಿಂತಿದ್ರು ಅಂತ. ನಾನು ಬಿಡಕ್ಕ ಬೇರೆ ಯಾರೇ ನೋಡಿದ್ರು ಅದನ್ನೇ ಹೇಳ್ತಾ ಇದ್ರು. ಏಯ್ ಬಿಡ್ತು ಅನ್ನೋ, ನನ್ ಮಗ ಅಂತವನಲ್ಲ. ಓ, ನಿನ್ ಮಗ ಕೆಟ್ಟವನು ಅಂತ ನಾನನ್ನ. ಒಳ್ಳೆ ಹುಡುಗನೇ, ಆದ್ರೆ ಇವತ್ತವನು ಶಿವಾನಿ ಜೊತೆ ಇದ್ದ ಅಂತ ಹೇಳಿದೆ ಅಷ್ಟೇ. ನನ್ಗೇನೋ ನಂಬಿಕೆ ಬರ್ತಾ ಇಲ್ಲ ಕಣೋ. ಅವ್ನ್ ಮನೆಗ್ ಬರ್ಲಿ, ನಾನೇ ಮಾತಾಡ್ತೀನಿ. ಏನಕ್ಕ ನೀನು? ಅಲ್ಲ, ಈ ವಿಷಯನೆಲ್ಲ ಹೋಗಿ ನೇರವಾಗಿ ಮಕ್ಳ ಹತ್ರ ಮಾತಾಡ್ತಾರ? ನೋಡೋಣ ಇರು, ಅವನೇ ಏನಾದ್ರೂ ಬಾಯಿ ಬಿಡ್ತಾನ ಅಂತ. ಅವನ್ ಬಾಯಿ ಬಿಡ್ಲಿಲ್ಲ ಅಂದ್ರೆ ನಾವೇನಾದ್ರೂ ಪ್ಲಾನ್ ಮಾಡೋಣ. ಅವನ ಬಳಿ ದೊರಕುವ ಆದಿಶೇಷನ ಪ್ರತಿಯೊಂದು ಕುರುಹವನ್ನ ಗಮನಿಸು. ಆಗಲಿ ಗುರುದೇವ. ಆದರೆ ಒಂದು ವಿಷಯ ಗಮನದಲ್ಲಿರಲಿ ಶಿವಾನಿ, ನಿನಗೆ ನಿನ್ನ ಆದಿಶೇಷ ಪೂರ್ಣವಾಗಿ ದೊರಕಬೇಕಾದರೆ ಹಂತ ಹಂತವಾಗಿಯೇ ದಾಟಬೇಕು. ದುಡುಕಿ ತಪ್ಪು ಹೆಜ್ಜೆಗಳನ್ನು ತುಳಿದರೆ ತೊಂದರೆಗೆ ಒಳಗಾಗಬೇಕಾಗುತ್ತದೆ. ಒಂದು ಚಿಕ್ಕ ಅಜಾಗರೂಕತೆ ನಿಮ್ಮನ್ನ ಮತ್ತೆ ಹಿಂದಕ್ಕೆ ಕರೆದುಕೊಂಡು ಹೋಗುತ್ತದೆ ಶಿವಾನಿ. ಹಾಗೆ ಆಗಲು ನಾನು ಬಿಡುವುದಿಲ್ಲ ಗುರುದೇವ. ನನ್ನ ಎಚ್ಚರಿಕೆಯಲ್ಲಿ ನಾನು ಇರುತ್ತೇನೆ. ನಿನ್ನ ಮತ್ತು ಆದಿಶೇಷನನ್ನು ಯಾರಿಂದಲೂ ದೂರ ಮಾಡಲು ಸಾಧ್ಯವಿಲ್ಲ. ಯೋಚಿಸಬೇಡ. ಹೋಗಿ ಬಾ ಶಿವಾನಿ, ಒಳ್ಳೆಯದಾಗಲಿ. ಓಡಾಡ್ತಾ ಇರ್ಬೋದು. ಆ ಫ್ರೆಂಡ್ಶಿಪ್ನ ರಿಲೇಶನ್ಶಿಪ್ ಕನ್ವರ್ಟ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರ ಮನೆಯವ್ರ ಹತ್ರ ಮಾತಾಡೋಣ ಅಂದರೆ ಅವ್ರು ಯಾರು ಇಂಡಿಯಾದಲ್ಲಿಲ್ಲ. ಇಂಥ ಸಂದರ್ಭದಲ್ಲಿ ಶಿವಾನಿ ಹತ್ರ ಮಾತು ಹೇಗೆ ಶುರು ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಜಮಾನ್ರೆ, ಇಂಥ ಕೆಲಸ ಮಾಡೋದಕ್ಕೆ ಹೆಂಗಸ್ರೇ ಸರಿ. ಯಾಕೆ ಅಂದ್ರೆ ಒಂದು ಹೆಣ್ಣು ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಹೆಂಗಸಿಂದನೇ ಸಾಧ್ಯ. ಅಮ್ಮೋರ್ಗೆ ಹೇಳಿ ಆ ಹುಡುಗಿ ಹತ್ರ ಮಾತಾಡೋದಕ್ಕೆ ಹೇಳಿ. ದಮಯಂತಿನ ಲೆಟ್ಸ್ ಸಿ ಹೇಗೆ ಮುಂದುವರಿಯುತ್ತೋ ನೋಡೋಣ. ಚೆನ್ನಾಗಿದೆ ಅಲ್ವಾ? ಓಯ್ ಸುಂದ್ರಿ, ಓಯ್ ಸುಂದ್ರಿ, ನಿಮ್ಮ ಓನರ್ ಸುಂದ್ರಿ ಎಲ್ಲ ಹೊರದು ಹೇಳು. ಓಹೋಹೋ, ಹೊರಗಡೆ ಹೋಗಿದ್ದಾರೆ ಅಂತ ಅರ್ಥನಾ? ಓ ಮುದ್ದು.
ಎಲ್ಲೋಗ್ತಾ ಇದೆಯಾ? ಅವ್ರು ಎಲ್ಲೋಗಿದ್ದಾರೆ ತೋರಿಸ್ತೀಯಾ? ನಿಂತ್ಕೋ. ಹೇಯ್, ಹೇಯ್, ಎಲ್ಲೋಗ್ತಿದ್ಯಾ? ಇದಕ್ಕೆ ಮಾತೆಲ್ಲಿ ಬರುತ್ತೆ? ನಾನು ಹೋಗಿ ಇದನ್ನು ಕೇಳ್ತಾ ಇದ್ದೀನಿ. ಸರಿ, ಇಷ್ಟು ದೂರನೇ ಬಂದಿದ್ದೀನಂತೆ, ಪರವಾಗಿಲ್ಲ, ನೋಡೇ ಬಿಡ ನಾನು. ಏಯ್ ಸುಂದ್ರಿ, ಎಲ್ಲಿ ಹೋಗ್ತಾ ಇದೆ? ನಿಧಾನ ನಿಧಾನ, ಒಂದು ನಿಮಿಷ. ಏನಿದು ಇಂಥ ಜಾಗ ಕರ್ಕೊಂಡ್ಬಂದಿದೆ? ಎಲ್ಲಿ ಹೋಗ್ತಾ ಇದೆ ಇದು? ನಿಮಗೂ ಹೀಗೆ ಆಗ್ತಿದ್ಯಾ? ಅಪ್ಪ, ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಬಿಟ್ಟೆ. ಆಗ್ತಾ ಇಲ್ಲ. ಧೈರ್ಯ ಅನ್ನೋದು ಎಷ್ಟೇ ಇದ್ರೂ ಈ ಸೆಂಡ್ ಬಟನ್ ಒತ್ತಬೇಕಾದ್ರೆ ಧೈರ್ಯನೇ ಬರಲ್ಲ. ಏನ್ ಮಾಡೋದು? ಇದು ನನ್ನ ಥರನೇ ಇದ್ದಾನೆ ಇವನು. ಯಾರು ಇವನು? ಈ ಥರ ಬಟ್ಟೆ ಹಾಕಿದ್ದಾನೆ. ಶಿವಾನಿ, ದಯವಿಟ್ಟು ದೇವ್ರೆ, ದಯವಿಟ್ಟು ಇದೆಲ್ಲ ಅರ್ಥ ಆಗೋ ಮಾಡು. ನನಗೆ ನಿಜವಾಗ್ಲೂ ತಲೆ ಕೆಟ್ಟೋಗ್ತಾ ಇದೆ. ಇಲ್ಲಿ ತನಕ ನಾನು ಯಾರಿಗೂ ಅನ್ಯಾಯನೂ ಮಾಡಿಲ್ಲ, ಯಾರಿಗೂ ಕೇಡು ಬಯಸಿಲ್ಲ. ನನ್ನ ಪಾಡಾಗಿ ನಾನಿದ್ದೀನಿ. ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ಯಾವತ್ತೂ ನಮ್ಮ ಮಿತಿನ ಮೀರಿ ಯೋಚನೆನೂ ಮಾಡಿಲ್ಲ. ಹಾಗಿದ್ದಾಗ ನನಗೆ ಯಾಕೆ ಈ ಥರ ಆಗಬೇಕು? ನನಗಿದೆಲ್ಲ ಏನಾಗ್ತದೆ ಅಂತ ಸರಿಯಾಗಿ ಅರ್ಥ ಮಾಡಿಸು ದೇವ್ರೆ, ಅರ್ಥ ಮಾಡಿಸು, ಪ್ಲೀಸ್ ಅರ್ಥ ಮಾಡಿಸು. ಡಾಕ್ಟರ್, ನನಗೆ ಗೊತ್ತು ನಾನೇನು ಅಂತ. ಇವತ್ತು ಡೇಟ್ ಎಷ್ಟು ಸರ್? ಆಗಸ್ಟ್ 18. ಆಗಸ್ಟ್ 18, ಜೂನ್ 25. ಅಂದರೆ 55 ದಿವಸ ನಾನು ಕೋಮಾದಲ್ಲಿದ್ದೀನಿ. ಸರ್, ನಿಮ್ಗೇನು ಬೇಕು ಹೇಳಿ, ನಾನೇ ತಂದ್ಕೊಡ್ತೀನಿ. ಈ ಹಾಸ್ಪಿಟಲ್ ನಂದು. ನನಗೇನು ಬೇಕು ಏನು ಬೇಡ ಅಂತ ನನಗೆ ಗೊತ್ತಿದ್ದು ತರಿಸ್ಕೊತೀನಿ. ನನಗೆ ಇಂಜೆಕ್ಷನ್ ಕೊಟ್ಟು ಎಷ್ಟೊತ್ತಾಯಿತು? ಸರ್, 8 ಅವರ್ಸ್ ಆಯಿತು. ಈಗ ಕೊಡಕ್ಕೆ ಅಂತಲೇ ಬಂದೆ. ಬೇಕಾಗಿಲ್ಲ, ನಾನೇ ತಗೋತೀನಿ. ನನ್ನ ಕೇಸ್ ಫೈಲಲ್ಲಿದೆ. ಸರ್, ನಿಮ್ಮ ಚೇಂಬರಲ್ಲೇ ಇದೆ. ತ್ರಿವಿಕ್ರಮ್ ಮೆಸೇಜ್ ಮಾಡಿದಾರ. ಹಾಯ್ ಶಿವಾನಿ ಅವರೇ, ದಿಸ್ ಇಸ್ ತ್ರಿವಿಕ್ರಮ್. ಶಿವಾನಿ ಅವರೇ, ನಿಮ್ಮ ಹತ್ರ ತುಂಬ ಮಾತಾಡಬೇಕು ಅಂತ ಅನ್ನಿಸ್ತದೆ. ನಿಮ್ಮನ್ನು ನೋಡಿದಾಗಲೆಲ್ಲ ನೀವು ತುಂಬ ದಿನಗಳಿಂದ ಗೊತ್ತು ಅಂತ ಅನ್ನಿಸ್ತದೆ. ಯಾಕೆ ಹೀಗೆ ಫೀಲ್ ಆಗ್ತಿದೆಯೋ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿ ಏನೇನೋ ಕ್ವೆಶನ್ಸ್ ಇದೆ. ಇದಕ್ಕೆಲ್ಲ ಆನ್ಸರ್ಸು ನಿಮ್ಮ ಹತ್ರ ಇದೆ ಅನಿಸ್ತದೆ. ತ್ರಿವಿಕ್ರಮ್ ಅವ್ರಿಗೆ ಈ ಥರ ಎಲ್ಲ ಅನಿಸ್ತದೆ ಅಂದರೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಆಗಿದೆಯಾ? ಹಾಗಾದರೆ ನಾನೇನು ತಡ ಮಾಡಬಾರ್ದು. ನನ್ನ ಪ್ರೀತಿನ ಆದಷ್ಟು ಬೇಗ ಅವ್ರ ಹತ್ರ ಹೇಳ್ಕೋಬೇಕು, ಮಾಡ್ಕೊಳ್ಳೇಬೇಕು. ನನ್ನ ಆದಿಶೇಷ ನನಗೆ ಮರಳಿ ಸಿಗೋ ಸಮಯ ಬಂದಾಯ್ತು ನೀಲಿ. ಅದನ್ನು ತಪ್ಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿನ್ನ ಸಂತಸ ಏನು ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ ಶಿವಾನಿ. ಈ ಹಂತಕ್ಕೆ ಬರಕ್ಕೆ ನೀನು ಪಟ್ಟು ಪಾಡು ಏನು ಅನ್ನೋದು ನನಗೆ ಗೊತ್ತಿದೆ. ಅದೆಲ್ಲ ನನಗೆ ಅಗತ್ಯ ಇಲ್ಲ ನೀಲಿ. ನನ್ನ ಈ ಕ್ಷಣದ ಯೋಚನೆ ಇರೋದು ಆದಿಶೇಷನ ಬಗ್ಗೆ. ಮೊದಲು ಆದಿಶೇಷನ ಮರಳಿ ಪಡಿಬೇಕು, ಆಮೇಲೆ ನಾಗಮಣಿಯ ಹುಡುಕಾಟ. ಎಲ್ಲ ಒಳ್ಳೇದಾಗತ್ತೆ ಶಿವಾನಿ. ಎಲ್ಲ ಪರಮೇಶ್ವರನ ಕೃಪೆ ನೀಲಿ.
ಅವನ ಆಶೀರ್ವಾದದಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಾಗೇನಿಲ್ಲ ಮಾವ. ಮಲ್ಕೋ ಬೆಳಿಗ್ಗೆ ಬೇಗೆದ್ದು ಫ್ರೆಶ್ ಆಗಿ ರೆಡಿ ಆಗ್ಬೇಕಲ್ಲಪ್ಪ. ಯಾಕೆ, ಏನ್ ವಿಷಯ? ಯಾಕೋ ನಿಮ್ ಮನೆಗೆ ಬಂದ ತಕ್ಷಣ ಅಕ್ಕ ಏನು ಹೇಳಿಲ್ವಾ? ಇಲ್ಲ, ಅಮ್ಮ ನಂಗೆ ಸಿಗ್ಲೂ ಇಲ್ಲ. ಥೋ 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 ಥೋ, ಮನೆ ಮಗನಿಗೆ ಇಂಪಾರ್ಟೆಂಟ್ ವಿಷಯ ಗೊತ್ತಿಲ್ಲ ಅಂದ್ರೆ ಏನೋ ನಿನ್ನ ಕತೆ. ಅಲ್ಲ, ಬಾಬಾಜಿ ಹೇಳ್ತಿದ್ರು ನಿನಗೆ ಮದುವೆ ಮಾಡೋದಕ್ಕೆ ಒಂದು ಹುಡುಗಿನ ಫೈನಲ್ ಮಾಡಿದಾರಂತೆ. ಮನೆ ಮಗನಿಗೆ ಇಂಪಾರ್ಟೆಂಟ್ ವಿಷಯ ಗೊತ್ತಿಲ್ಲ ಅಂದ್ರೆ ಏನೋ ನಿನ್ನ ಕತೆ. ಅಲ್ಲ, ಬಾಬಾಜಿ ಹೇಳ್ತಿದ್ರು ನಿನಗೆ ಮದುವೆ ಮಾಡೋದಕ್ಕೆ ಒಂದು ಹುಡುಗಿನ ಫೈನಲ್ ಮಾಡಿದಾರಂತೆ. ತುಂಬಾ ಒಳ್ಳೆ ಹುಡುಗಿ ಅಂತಪ್ಪ. ಅವ್ರ ಅಪ್ಪ ಅಮ್ಮಂಗೇನೋ ಬಾಬಾಜಿ ಮಾತು ಕೊಟ್ಟು ಬಂದಿದಾರಂತೆ. ಫೈನಲ್ ಮಾಡ್ಕೊಂಡೇ ಬಂದಿದ್ದೀನಿ. ಈ ಸಲ ತ್ರಿವಿಕ್ರಮ ಅವ್ರ ಮನೆಗೆ ಹೋಗೋದು, ಮಾತಾಡೋದು ಇದ್ಯಾವುದು ಕೆಲಸ ಇಲ್ಲ ಅಂತ ಹೇಳಿದ್ರು. ಓಹೋ, ಹೌದಾ? ತುಂಬಾ ಸುಸ್ತಾಗಿದ್ಯಾ ಅನ್ಸುತ್ತೆ. ಹಾ, ಮಲ್ಕೋ ಹೋಗು. ಮಾವ, ಒಂದ್ ನಿಮಿಷ. ನೀವು ಹೇಳ್ತಿರೋದು ನಿಜ ತಾನೆ? ಲೇ ಅಳಿಮಯ್ಯ, ನಾನು ಯಾಕೋ ಸುಳ್ಳು ಹೇಳಿ, ಇರೋ ಮ್ಯಾಟರ್ನೇ ಹೇಳಿದ್ದು. ಅಕ್ಕ ನಿನ್ಗೇನು ಹೇಳಿಲ್ವಾ? ಅವಳ ಫೋನ್ ನೀನೆಲ್ಲಿ ಪಿಕ್ ಮಾಡಿರ್ತೀಯ? ಸರಿ ಬಿಡು, ನಾಳೆ ಬೆಳಗ್ಗೆ ನಿನಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ನಾನು ಬರ್ಲಾ ಅಳಿಮಯ್ಯ? ಒಂದು ನಿಮಿಷ ಹೇಳೋದು ಕೇಳಿಸ್ಕೊಳ್ಳಿ. ಏನು ಬೇಕಾಗಿಲ್ಲ. ಏನ್ ಹೇಳದಿದ್ರು ಹಗಲೊತ್ತು ಬಂದು ಮಾತಾಡಿ ಪ್ಲೀಸ್. ತ್ರಿಶೂಲ್, ಹೇಳಿದ ಅರ್ಥ ಆಗ್ತಿಲ್ವಾ ನಿಮ್ಗೆ? ದಯವಿಟ್ಟು ಹೊರಡಿ. ಮೇಡಮ್, ನಾನು ಹೇಳೋದನ್ನ ಒಂದ್ಸಲ ಕೇಳಿ ಮೇಡಮ್. ಅದು ನನ್ಗೇನ್ ಹೇಳ್ಬೇಕು ಅಂತಿದ್ನೋ ಅದನ್ನ ಹೇಳಾಯ್ತಲ್ವ ತ್ರಿಶೂಲ್? ಹೊರಡಿ. ಇಷ್ಟ ಹೊತ್ನಲ್ಲಿ ಬರೋದು ಮ್ಯಾನರ್ಸ್ ಅಲ್ಲ, ಅಷ್ಟು ಗೊತ್ತಿಲ್ವಾ? ಹೊರಡಿ. ತ್ರಿಶೂಲ್, ಹೇಳಿದ ಅರ್ಥ ಆಗ್ಲಿಲ್ವಾ? ದಯವಿಟ್ಟು ಹೊರಡಿ. ಆಯ್ತು, ಬೇಜಾರು ಮಾಡ್ಕೋಬೇಡಿ ಮೇಡಮ್. ಬರ್ತೀನಿ, ಬಾಯ್. ಬಂದಲ್ಲ ಬಾಬುಜಿ. ಏಯ್ ಬಾರೋ. ಏನ್ ಡಾಡ್ ಕರ್ತಿದ್ದು? ನಿನ್ನ ಮದುವೆ ವಿಚಾರದಲ್ಲಿ ಒಂದು ದೃಢವಾದ ನಿರ್ಧಾರಕ್ಕೆ ಬಂದಿದ್ದೀನಿ. ನಿನ್ಗೊಂದು ಹುಡುಗಿನ ಫೈನಲ್ ಮಾಡಿದ್ದೀನಿ. ಡ್ಯಾಡ್, ಅದು ಡ್ಯಾಡ್, ನೀವು ಸೆಲೆಕ್ಟ್ ಮಾಡಿದ ಹುಡುಗಿ ಕತೆ ಹೇಳಿದ್ನಲ್ಲ, ನೀವೇ ಬೇಡ ಅಂದ್ರಿ. ಏನು ಜಗತ್ತಿಗೆಲ್ಲ ಅವಳು ಒಬ್ಬಳೆ ಹುಡುಗಿನ ಇರೋದು? ಬೇರೆ ಹುಡುಗಿರೇ ಇಲ್ವಾ? ನಿನಗೆ ನಮ್ಮ ಸ್ಟೇಟಸ್ಗೆ ತಕ್ಕ ಹಾಗೆ ಒಂದು ಹುಡುಗಿನ ಸೆಲೆಕ್ಟ್ ಮಾಡಿದ್ದೀನಿ. ಫೋಟೋ ಇದೆ, ನೋಡಿ. ಹೇಳಿದ್ದಾರೆ, ಹೇಳೋದಿಲ್ಲ ಅಷ್ಟೇ. ಅಷ್ಟಕ್ಕೂ ಚಿಕ್ಕ ಯಜಮಾನರು ಇವನ್ಗೆ ಹೇಳಿದ್ರೆ ನನಗೇನು ತೊಂದರೆ ಇಲ್ಲ. ಎಷ್ಟಿದ್ರು ಜಿಗ್ರಿ ದೋಸ್ತ್ ಅಲ್ವಾ? ಇಲ್ಲಪ್ಪ, ಅವ್ರೇನು ಹೇಳಿಲ್ಲ ನನಗೆ. ಹಾಗಿದ್ರೆ ಅವ್ರ ಹತ್ರನೇ ಬಾಯ್ ಬಿಡ್ಸಿ. ಏನಪ್ಪ ನೀನು? ನಿಂಗೆ ಗೊತ್ತಿದ್ರೆ ನೀನೇ ಹೇಳ್ಬಾರ್ದಾ? ಮತ್ತೆ ಒಂದು ನಾನು ಅವ್ರ ಹತ್ರ ನಾವು ಕೇಳಬೇಕಾ? ನೋಡೋ, ನಿನಗೆ ಎಲ್ಲ ಗೊತ್ತಿರುತ್ತೆ. ಸುಮ್ಮನೆ ನನ್ನ ಹತ್ರ ಕತೆ ಹೇಳ್ತಾ ಇದ್ದೆ ಅಷ್ಟೇ. ಇಲ್ಲಪ್ಪ, ನಾನೇ ಸುಮ್ಮನೆ ಕತೆ ಹೇಳಿ, ನನಗೇನು ಗೊತ್ತಿಲ್ಲ. ನೀನುಂಟು, ನಿಮ್ಮ ಚಿಕ್ಕ ಯಜಮಾನ್ರುಂಟು, ನಾನಂತೂ ಹೇಳೋದಿಲ್ಲಪ್ಪ. ಬೇಡ ಡ್ಯಾಡ್, ಲವ್ ವಿಷಯ ಅಲ್ವಾ, ನಾವಿಬ್ಬರೇ ಫಸ್ಟ್ ಮಾತಾಡ್ತೀವಿ. ನಾನೇ ಫಸ್ಟ್ ಲವ್ನ ಎಕ್ಸ್ಪ್ರೆಸ್ ಮಾಡ್ತೀನಿ. ಆಸ್ ಯು ವಿಶ್. ಆದರೆ ಒಂದು ಮಾತ್ರ ನಿಜ, ಆ ಹುಡುಗಿ ಈ ಮನೆ ಸೊಸೆಯಾಗಿ ಬರಬೇಕಷ್ಟೆ. ಓಕೆ? ಓಕೆ ಡ್ಯಾಡ್. ಏನಣ್ಣ, ಆಗ್ಲೇ ಫೋಟೋ ನೋಡು ಅಂದ್ರೆ ನೋಡ್ತಾನೆ ಇರಲಿಲ್ಲ. ಈಗ ಫೋಟೋ ಇಟ್ಕೊಂಡವನು ಬಿಡ್ತಾನೆ ಇಲ್ಲ.
ಎಲ್ಲಿ ಹೊಟ್ಟೋಗಿದ್ದೆ ನೀನು? ಅವತ್ತು ನಿಮ್ ಮೋಹನ್ ಸುಂದ್ರಿ ಇರೋ ಜಾಗ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಎಲ್ಲಿಗೋ ಕರ್ಕೊಂಡು ಹೋಗಿದ್ದಿಲ್ಲ, ಅದ್ ಯಾವ ಜಾಗ? ಹೋಗಿ ನಿನ್ನನ್ನು ಕೇಳ್ತೀನಲ್ಲ, ಹೋಗ್ಲಿ ಬಿಡು. ಒಟ್ನಲ್ಲಿ ನಿನ್ನ ಜಾಗ ಕರ್ಕೊಂಡು ಹೋಗಿ ಒಳ್ಳೇದೇ ಮಾಡಿದೆ. ಯಾಕಂದ್ರೆ ಇವತ್ತು ನಿಮ್ ಮೋಹನ್ ಸುಂದ್ರಿಗೆ ನಾನು ಪ್ರಪೋಸ್ ಮಾಡಕ್ಕೆ ಧೈರ್ಯ ಬರೋಂಗ್ ಮಾಡಿದ್ಯಾ. ಅದಕ್ಕೆ ಇವತ್ತು ಇಲ್ಲಿ ಬಂದಿರೋದು ನಾನು. ಇಲ್ಲಿ ನೋಡಿಲಿ, ಹೂ ತಂದಿದ್ದೀನಿ. ಇವತ್ತು ನಿಮ್ ಮೋಹನ್ ಸುಂದ್ರಿಗೆ ನಾನು ಪ್ರಪೋಸ್ ಮಾಡೇ ಮಾಡ್ತೀನಿ. ಓಯ್ ಸುಂದ್ರಿ, ನಮ್ಮಿಬ್ರು ಜೋಡಿ ಚೆನ್ನಾಗಿದೆ ಅಲ್ವಾ? ಸೂಪರ್ ಅಂತೀಯಾ? ವಾ, ಏಯ್ ಸುಂದ್ರಿ, ನೋಡಿಲ್ಲ, ಆಗೋಯ್ತು. ಹೇಗಿದೆ? ಇಷ್ಟ ಆಯ್ತಾ? ಇಷ್ಟ ಆಯ್ತು ಅಂತ ನಾನೇ ಮದುವೆ ಆಗ್ತೀನಿ ಅನ್ಬೇಡ. ಈ ಹಾರ್ಟು ನನ್ನ ಶಿವಾನಿಗೆ ಮಾತ್ರ. ಅಯ್ಯೋ, ನಾನು ಚಿಕ್ಕ ಯಜಮಾನ್ರಿಗೆ ಆಮೇಲೆ ವೇಸ್ಟ್ ಮಾಡ್ತೀನಿ. ನೀವು ಸ್ವೀಟ್ ತಗೊಳ್ಳಿ. ನಾನು ಸ್ವೀಟ್ಸ್ ಎಲ್ಲ ತಿನ್ನಲ್ಲ, ಕೊಲೆಸ್ಟ್ರಾಲ್ ತುಂಬಾ ಜಾಸ್ತಿ. ಏನ್ರಿ ನಮ್ಮ ನೀವು ತಿನ್ನೋ ವಯಸ್ಸಲ್ಲಿ ಚೆನ್ನಾಗಿ ತಿನ್ಬೇಕಪ್ಪ. ಈ ವಯಸ್ಸಲ್ಲಿ ನೀವು ಡಯಟು ಗೀಟು ಅನ್ಕೊಂಡು ನೀವೇನಾದ್ರೂ ನನ್ನ ತಂಗಿ ಆಗಿದ್ದಿದ್ರೆ ಸ್ವೀಟ್ ನಾನು ತೆಗೆದು ಹಂಗೆ ಬಾಯಿ ತುರುಕ್ಬಿಡ್ತಾ ಇದ್ದೆ. ಛೇ, ಹೋಗ ಸುಮ್ಮನೆ. ರೇಣಮ್ಮ, ಚಿಕ್ಕ ಯಜಮಾನ್ರಿಗೆ ಫಿಕ್ಸ್ ಆಗಿರೋ ಹುಡುಗಿ ಯಾರು ಅಂತಾದ್ರೂ ಹೇಳಿ. ನಿನಗೆ ಯಾಕೋ ಬೇಕದು? ನಾನೇನಕ್ಕೆ ಹೇಳ್ಬೇಕು ನಿಂಗೆ ಅದಲ್ಲ? ಸುಮ್ಮನೆ ಹೋಗಿ ನಿನ್ ಕೆಲಸ ನೋಡ್ಕೋ. ಹೀಗೆ ಆಗೋದು ನೋಡ. ಇಂಥ ಚೀಪ್ ಸ್ವೀಟ್ನ ನಾವು ತಿನ್ನಲ್ಲ. ನಮ್ಮ ಘನತೆಗೆ ತಕ್ಕಾಗಿರೋ ಸ್ವೀಟ್ ತರೋ ತಾಕತ್ತು ನಿನ್ಗೂ ಇಲ್ಲ. ಆಯ್ತಾ? ಹೊರಟೋಗು, ಹೋಗ. ಅಕ್ಕ, ಚಪ್ಲಿನ ಯಾವತ್ತೂ ಹೊರಗಡೆನೆ ಬಿಡಬೇಕು. ಅದು ನಮ್ಮನ್ನು ಹೊತ್ಕೊಂಡು ತಿರುಗುತ್ತೆ ಅಂತ ನಾವೇನಾದ್ರು ಅದನ್ನು ಹೊತ್ಕೊಂಡು ತಿರುಗಾಡಿದ್ರೆ ಹೊಲ್ಸಾಗೋದು ನಮ್ಮ ತಲೆನೆ. ಅರ್ಥ ಆಯ್ತಾ? ಮೆಸೇಜ್ ಬಂದ್ರು, ಯಾವ ಕಾಲ್ ಬಂದ್ರು ನಿಮ್ದೇ ಕಾಲ್ ಬಂತೇನೋ ಅನ್ಸುತ್ತೆ. ಬೇರೆ ಯಾರ ಹತ್ರನೂ ಮಾತಾಡ್ತಿದ್ದಾಗ ನಿಮ್ಮ ಹತ್ರನೇ ಮಾತಾಡ್ತಿದ್ದೀನೇನೋ ಅನ್ಸುತ್ತೆ. ಹೀಗೆಲ್ಲ ಯಾಕೆ ಆಗ್ತಿದೆ ಅಂತ ತುಂಬ ಥಿಂಕ್ ಮಾಡಿ ನನಗೆ ಸ್ಟ್ರಾಂಗ್ ಆಗಿ ಅನ್ಸಿದ್ದು ಒಂದೇ. ಆಮೇಲೆ ಲವ್ ವಿತ್ ಯು. I love you. I really love you a lot, Shiva. ತ್ರಿವಿಕ್ರಮ್, ತ್ರಿವಿಕ್ರಮ್, ಏನಾಯ್ತು? ಅಲ್ಲ, ಆಗ್ಲಿಂದ ನಾನು ಮಾತಾಡ್ತಾನೆ ಇದ್ದೀನಿ, ನೀವೇನು ಮಾತಾಡದೆ ಹಾಗೆ ನಿಂತಿದ್ದೀರಲ್ಲ. ಯಾವುದೋ ಬೇರೆ ಲೋಕದಲ್ಲಿದ್ದೀರಾ ಅನ್ಸುತ್ತೆ. ಅಯ್ಯೋ, ನಾನು ಎಷ್ಟೊತ್ತು ಕಂಡಿದ್ದು ಕನಸ. ನಿಜ ಆಗಿರ್ಬಾರ್ದಿತ್ತಾ? ಹಗ್ಲಗನ್ಸ್ ಕಾಣ್ತಾರೆ ಅಂತ ಕೇಳಿದ್ದೆ, ಆದ್ರೆ ಕಾಣೋರ್ನ ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಸರಿ ಸರಿ, ಬನ್ನಿ ಒಳಗೆ. ಗಂಟ್ಲಿಂದ ಮಾತೆ ಹೊರಗೆ ಬರ್ತಿಲ್ಲ. ಯಾಕೆ? ಏನಾಯ್ತು? ಗೊತ್ತಿಲ್ಲ, ಯಾಕೋ ತುಂಬ ಸಫಿಕೇಟ್ ಆಗ್ತಿದೆ. ಹೊರಗಡೆ ಹೋಗೋಣ, ಫ್ರೆಶ್ ಏರ್ ಇರುತ್ತೆ, ಮಾತು ಬಂದರೂ ಬರ್ಬೋದು. ಅದೇನು ಬೇಕಾದರೂ ಆಗಲಿ, ಹೊರಗಡೆ ಹೋದ ತಕ್ಷಣ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಬಿಡ್ಬೇಕು, ಪ್ರಪೋಸ್ ಮಾಡ್ಬಿಡ್ಬೇಕು. ಚೆನ್ನ ಅಲ್ವಾ? ನೀವು ಫ್ರೆಂಡ್ಸು ತಾನೆ? ಇಷ್ಟಕ್ಕೂ ಅವಳು ನಿನಗೆ ಗೊತ್ತಿರೋ ಹುಡುಗಿನೇ.
ಏನೋ ನಂಗೆ ಗೊತ್ತಿರೋ ಹುಡುಗಿನ? ಓ ಓ ಚಿಕ್ಕೇಶ್ ಮಾಡ್ರು ಕಾಲೇಜ್ ಫ್ರೆಂಡು ನಯನಾನ? ಓ ಅಲ್ವಾ? ನಿಮ್ಮ ಪಕ್ಕದ ಎಸ್ಟೇಟ್ ಓನರ್ ಮಗಳು ಸುಮಾ ಅಲ್ವಾ? ಓ ಅವಳು ಅಲ್ವಾ? ಚನ್ನಕೇಶ್ವರ ಮಗಳು ನಿಶಾನ? ಇಲ್ಲ, ಊರಲ್ಲಿರೋ ಹುಡುಗಿರ ಹೆಸರೆಲ್ಲ ಹೇಳ್ಬೇಡ ಕಣ, ಸ್ವಲ್ಪ ಕಾದ್ ನೋಡು, ನಿನಗೆ ಗೊತ್ತಾಗುತ್ತೆ. ತ್ರಿವಿಕ್ರಮ ಅವ್ನು ಪ್ರೀತಿಸ್ತಾರ ಹುಡುಗಿಗೆ ಅವ್ನ ಪ್ರೀತಿನೇ ಹೇಳ್ಕೊಂಡಿಲ್ಲ. ಈಗ ಪ್ರಪೋಸ್ ಮಾಡ್ತೀನಿ ಅಂತ ಹೋಗಿದ್ದಾನೆ. ಅವಳು ಹೂ ಅಂದ್ರೆ ಊರಿಗೆ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಹೇಳೋದು ಚೆನ್ನಾಗಿರಲ್ಲ ಅಲ್ವಾ? ನಿದ್ದೆ ಬರ್ತಿಲ್ಲ, ನನ್ನ ಮೈಂಡ್ ನನ್ನ ಕಂಟ್ರೋಲಲ್ಲಿ ಇದೆ ಅಂತಾನೆ ಅನ್ನಿಸ್ತಿಲ್ಲ. ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಾಯ್ತು. ಗೊತ್ತಾಯ್ತಾ? ಹಬ್ಬ, ನಿಮಗೆ ಇಂಡೈಜೆಷನ್ ಆಗಿರಬೇಕು. ಹಾಗಾದ್ರೇನೆ ಊಟ ತಿಂಡಿ ಸರಿಯಾಗಿ ಸೇರಲ್ಲ, ನಿದ್ದೆ ಬರಲ್ಲ. ಅದೇ ತಾನೇ ನಿಮ್ಗಾಗಿರೋದು. ಶಿವಾನಿ ಅವರೇ, ಫುಡ್ ಡೈಜೆಷನ್ ಪ್ರಾಬ್ಲಮ್ ಆಗಿದೆಯಲ್ಲೋ ಗೊತ್ತಿಲ್ಲ, ಆದರೆ ನಿಮ್ಮ ಮಾತುಗಳನ್ನ ಮಾತ್ರ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ. ನನಗೆ ನೀವು ಏನು ಹೇಳ್ತಾ ಇದ್ದೀರೋ ಒಂದು ಅರ್ಥ ಆಗ್ತಾಯಿಲ್ಲ. ಮೊದಲು ಯಾವುದಾದ್ರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಪ್ಲೀಸ್. ಡಾಕ್ಟರ್ ಹತ್ರನೇ ಇದ್ದೀನಿ. ಶಿವಾನಿ ಅವರೇ, ನಿಮ್ಮ ಹತ್ರ ತುಂಬ ದಿನಗಳಿಂದ ಒಂದು ವಿಷಯ ಹೇಳ್ಕೋಬೇಕು ಅಂದ್ಕೊಂಡಿದ್ದೆ. ನಿಮ್ಮನ್ನು ನೋಡ್ತಾ ಇದ್ರೆ ನಂಗೆ ಯಾಕೋ ನೋಡ್ತಾನೆ ಇರಬೇಕು ಅನ್ಸುತ್ತೆ. ನಿಮ್ಮ ಜೊತೆ ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ. ನಿಮ್ಮನ್ನು ನೋಡಿದಾಗೆಲ್ಲ ನಂಗೆ ಯಾಕೋ ಒಂಥರ ಫೀಲ್ ಆಗುತ್ತೆ. ನಿಮಗೂ ಅದೇ ಥರ ಫೀಲ್ ಆಗುತ್ತೆ? ಶಿವಾನಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕೆ ಹೋಗಿದಾರಾ? ಅಂದ್ರೆ ನಾನು ಬರ್ದಿದ್ದೀನಲ್ಲ ಅದೇ ದಾರಿಲಿ ಹೋಗಿರ್ತಾರೆ. ಹಾಗಾದ್ರೆ ನಾನು ಬರ್ದಿದ್ದನ್ನ ಅವ್ರು ನೋಡಿರ್ಲೇಬೇಕು. ಮೇಡಮ್, ನಿಮ್ಗೆ ಫೋನ್ ಏನಾದ್ರು ಬಂತಾ? ನಿಮ್ಗೆ ಯಾಕೆ ಅದೆಲ್ಲ? ಬರುತ್ತೆ ಮೊದಲು ನನಗೆ ಬರುತ್ತೆ, ಆಮೇಲೆ ನಿಮಗೆ ಬರುತ್ತೆ. ಯಾಕಂದ್ರೆ ನಾನು ಅನ್ಕೊಂಡಿದ್ದೆಲ್ಲ ನಡೀತಾ ಇದೆ, ಅದಕ್ಕೆ. ನಿಮ್ಮ ಮಾತು ಒಂದು ನನಗೆ ಅರ್ಥ ಆಗ್ತಾ ಇಲ್ಲ. ಜಾಸ್ತಿ ಯೋಚನೆ ಮಾಡಬೇಡಿ, ಎಲ್ಲ ನನ್ನ ಆಸೆ ಅಂತಾನೆ ಆಗ್ತಾ ಇದೆ. ಆದಷ್ಟು ಬೇಗ ನಂದು ಆಗ್ಬಿಡುತ್ತೆ, ಅದು ನಿಮ್ಮ ಮೇಡಮ್ ಜೊತೆಗೇನೆ. ಶಕ್ತಿಯು ನನ್ನ ಮೊಮ್ಮಗನ ವಿರುದ್ಧ ಕೆಲಸ ಮಾಡುವುದಿಲ್ಲ. ದಿಗ್ವಿಜಯನ ಬಳಿ ಇರುವ ನಾಗಮಣಿಯು ನಿಧಾನವಾಗಿ ನನ್ನ ಮೊಮ್ಮಗನ ಕೈ ಸೇರುತ್ತೆ. ನನ್ನ ಮೊಮ್ಮಗ ನಾಗಮಣಿಯ ಆಶ್ರಯದಲ್ಲಿ ಬದುಕುತ್ತಾನೆ. ಇಡೀ ನಾಗಲೋಕ ಅದನ್ನು ನೋಡುತ್ತಾ ಅಸಹಾಯಕತೆಯಲ್ಲಿ ನಿಲ್ಲುತ್ತದೆ. ಆ ಶಿವಾನಿಗೆ ತನ್ನ ಗಂಡನನ್ನು ಕಾಪಾಡಿಕೊಳ್ಳದೆ ಬೇರೆ ದಾರಿಯೇ ಇಲ್ಲ. ನನ್ನ ಮೊಮ್ಮಗನ ಏಳಿಗೆಯನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬೇಡ, ಮಾತುಕತೆ ಮುಗಿಸ್ಬಿಡೋಣ. ಅಂತೂ ಇದ್ದು ನಮ್ಮದು ಒಂದು ಶುಭ ಕಾರ್ಯ ನಡೆಯುತ್ತೆ ಅಂತ ಆಯ್ತು. ಅಂತಿಂತ ಶುಭ ಕಾರ್ಯ ಅಲ್ಲ ಗೋವಿಂದ. ಈ ಕನಕದುರ್ಗ ಹಿಂದೆ ಎಂದು ನೋಡಿರಬಾರ್ದು, ಮುಂದೆ ಎಂದು ನೋಡಬಾರ್ದು, ಅಷ್ಟು ಅದ್ಧೂರಿಯಾಗಿ ಮಾಡ್ತೀನಿ ನನ್ನ ಮಗನ ಮದುವೆ. ಥ್ಯಾಂಕ್ಸ್ ಡ್ಯಾಡ್. ಕೊಡಮ್ಮ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಒಟ್ಟಿನಲ್ಲಿ ಶಿವಾನಿ ತ್ರಿವಿಕ್ರಮ್ ಮ್ಯಾರಿಡ್ ಫಾರ್ ಎವರ್. ಯಜಮಾನ್ರೆ, ಫೋನ್ ಯಾರ್ದು? ಅನ್ನೋನ್ ನಂಬರು. ಹಲೋ, ಸಾಂಬಶಿವ ನೀನಾ? ಹಾಸ್ಪಿಟ್ಲು? ಇಲ್ಲ, ಈಗ ನಾನು ಹಾಸ್ಪಿಟ್ಲಲ್ಲಿಲ್ಲ. ಈಗ ಎಲ್ಲಿದ್ಯಾ? ಅದನ್ನೆಲ್ಲ ಆಮೇಲೆ ಹೇಳ್ತೀನಪ್ಪ. ಸದ್ಯಕ್ಕೆ ಈಗ ನನಗಿರೋದಕ್ಕೊಂದು ವ್ಯವಸ್ಥೆ ಮಾಡು. ಅಲ್ಲ, ಈಗ ಸಡನ್ ಆಗಿ ಫೋನ್ ಮಾಡಿ ಹೇಳ್ತಾ ಇದೆಯಾ ನೀನು ಕೋಮಾ ಎಲ್ಲ? ದಿಗ್ವಿಜಯ್, ಅಷ್ಟೆಲ್ಲ ಹೇಳೋದಕ್ಕೆ ಈಗ ನಂಗೆ ಟೈಮ್ ಇಲ್ಲ. ಮೊದಲು ನಾನು ಸೇಫ್ ಆಗಿರೋದಕ್ಕೊಂದು ಜಾಗ ವ್ಯವಸ್ಥೆ ಮಾಡು. ಸರಿ, ಒಂದು ಕೆಲಸ ಮಾಡು, ನನ್ನ ಗೆಸ್ಟ್ ಹೌಸ್ ನೋಡಿದ್ಯಲ್ಲ, ಅಲ್ಲಿಗೆ ಹೋಗು, ಎಲ್ಲ ಅರೇಂಜ್ಮೆಂಟ್ ಆಗಿರುತ್ತೆ. ಸರಿಯಪ್ಪ, ನಾನು ಎಲ್ಲ ಫ್ರೆಂಡ್ಸ್ಗೂ ಹೇಳ್ಬಿಡ್ತೀನಿ. ನೀನು ಆದಷ್ಟು ಬೇಗ ಬಂದ್ಬಿಡು. ಓಕೆ? ಸರಿ.